ಇಬ್ರಲ್ಲಿ ಯಾರೇ ಗೆದ್ರು ಆ ಗೆಲುವು ನನ್ನದೇ. ಚೆನ್ನಾಗಿ ಹೇಳ್ದೆ ಕಣ ಮೊಮ್ಮಗ್ನೆ. ತುಂಬಾ ಚೆನ್ನಾಗಿ ಎಸ್ಕೇಪ್ ಆದೆ ರಾಹುಲ್. ಇಲ್ಲ ಅಂದ್ರೆ ನಿನ್ ಹಾಗೆ ಹುಚ್ಚು ಉತ್ತರಗಳನ್ನ ಹೇಳ್ತಾರೆ ಅನ್ಕೊಂಡ್ಯಾ? ಸರಿ, ಇಬ್ರು ಸೇರಿ ರುಬ್ಬೋ ಕಲ್ಲಿನ ಹತ್ರ ಹೋಗಿ. ಮೇಡಮ್, ನನ್ ಸಪೋರ್ಟ್ ಪೂರ್ತಿ ನಿಮ್ಗೆ. ನಾವೇ ಗೆಲ್ಬೇಕು. ಎಸ್ ಆಂಟಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಮ್ಮ. ಮಾಮೂಲಾಗಿ ತಿರುಗೋದಿಲ್ಲ. ಇದರಲ್ಲಿ ಅಕ್ಕಿ ಹಾಕಿದ್ರೆ ಇನ್ ಹೇಗ್ ತಿರುಗುತ್ತೋ? ಮೇಡಮ್, ಸ್ವಲ್ಪ ಆಯಿಲ್ ಹಾಕ್ಲಾ? ಆಗ ಈಸಿಯಾಗಿ ತಿರುಗುತ್ತೇನೋ. ಆಯಿಲ್ ಅಲ್ಲ, ನಿನ್ನ ತಲೆ ಇಡು ಚೆನ್ನಾಗಿ ರುಬ್ಬು. ಮನೋಜಕ್ಕ, ಪ್ರತಿ ಸೀನಲ್ಲಿ ಇರ್ಬೇಕು ಅನ್ಕೊಂಡ್ರೆ ಹೀಗೇನೆ ಫೂಲ್ ಆಗ್ತೀರಾ. ನಾವಿಲ್ಲದೆ ಇದ್ರು ನಮ್ ಇಂಪ್ಯಾಕ್ಟ್ ಇರ್ಬೇಕು ಅನ್ಕೊಳ್ಳಿ. ಎಲ್ರೂ ನಿನ್ನಷ್ಟು ಬುದ್ಧಿವಂತಿಕೆಯಿಂದ ಥಿಂಕ್ ಮಾಡಲ್ಲ ಅಲ್ವಾ ಪ್ರೀತಿ? ಸ್ಪರ್ಧೆನ ಶುರು ಮಾಡೋಕ್ಕೂ ಮುಂಚೆ ಒಂದ್ ವಿಷಯ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದ್ರೂ ಬೇಕು ಅಂತ ಸೋತ್ರೆ, ಇನ್ನೊಬ್ರನ್ನ ಗೆಲ್ಸೋದಕ್ಕೆ ಪ್ರಯತ್ನ ಪಟ್ರೆ, ನಾನು ಕೊಡೋ ಶಿಕ್ಷೆ ನಿಮ್ಮ ಊಹೆ ಕೂಡ ಸಿಗೋದಿಲ್ಲ. ಶುರು ಹಚ್ಕೊಳ್ಳಿ. ಮ್ಯಾಮ್, ಕಮ್ ಆನ್. ಮ್ಯಾಮ್, ರುಬ್ಬಿದ್ ಸಾಕಾತ್ತೆ. ಚಿನ್ನಮ್ಮ, ಈ ಉಳಿದಿರೋ ಅಕ್ಕಿ ವಿಷಯ ಏನು? ಈಗಾಗ್ಲೇ ರುಬ್ಬಿದ್ದು ಎಲ್ರಿಗೂ ಸರಿ ಹೋಗುತ್ತಲ್ವಾ ಅತ್ತೆ? ನಿಮ್ ಮನೇಲಿ ಒಬ್ಬೊಬ್ರು ಒಂದೊಂದ್ ರೀತಿ ತಿಂತಾರೆ ಅಂತ ನೀನೇ ಅಲ್ವಾ ಹೇಳಿದ್ದು? ರುಬ್ಬು. ಅಯ್ಯೋ, ಅತ್ತೆ, ಇನ್ನೇನ್ ನೋಡ್ತಾ ಇದ್ದೀರಾ? ಅಲ್ಲಿ ನಿಮ್ ಸೊಸೆ ರುಬ್ಬೋದನ್ನ ನಿಲ್ಸಿದಾಳೆ. ಇಲ್ಲಿ ನನ್ ಸೊಸೆ ರುಬ್ಬಿದ್ದು ಆಗೋಯ್ತು. ವಿಜೇತರು ಯಾರು ಅಂತ ಎಲ್ರಿಗೂ ಗೊತ್ತಾಗೋಗ್ ಹೇಳಿ. ಡ್ಯಾಡ್,
ಮೇಡಮ್ ಫುಡ್ ಪ್ರಿಪೇರ್ ಮಾಡ್ಬೇಕು ಅನ್ಕೊಂಡ್ರೆ ಹೊರತು ಇಂಥ ಟಾಸ್ಕ್ ಅಂದ್ರೆ ಕಷ್ಟನೇ ಅಲ್ವಾ? ಯಾ ಡ್ಯಾಡ್, ಏಜ್ ಡಿಫ್ರೆನ್ಸ್ ಕೂಡ ಇದೆ, ಅದನ್ನು ನಾವು ಕನ್ಸಿಡರ್ ಮಾಡ್ಬೇಕಲ್ಲ. ನವ್ಯ, ನನಗೆ ಯಾರ ಡೈರೆಕ್ಷನ್ಸ್ ಅಗತ್ಯನೂ ಇಲ್ಲ, ನಾನೇ ಪೂರ್ತಿ ಮಾಡ್ತೀನಿ. ಚಿನ್ನಮ್ಮ, ನಿನ್ನ ಪಂಥ ದ್ವೇಷ ನನಗೊತ್ತು. ಇದು ಮೊದಲೇದಲ್ವಾ, ಇದನ್ನ ದೇವ್ರಿಗೆ ಬಿಟ್ಬಿಡೋಣ. ಇದ್ರ ನಂತರ ಇನ್ನು 2-3 ಸ್ಪರ್ಧೆಗಳಿರುತ್ತೆ. ಅದ್ರಲ್ಲಿ ಯಾರು ಗೆಲ್ತಾರೋ ಅವರಿಗೆ ನನ್ನ 7 ದಿನಗಳ ಒಡವೆಗಳು. ಒಂದಿನದ ಅಧಿಕಾರ ಕೂಡ ಅತ್ತೆ. ಹೌದೌದು, ಮರ್ತೋಗ್ಬಿಟ್ಟೆ. ಹೋಗಿ ಕೈ ತೊಳ್ಕೊಂಡ್ ಬಾ ಚಿನ್ನಮ್ಮ. ನಿನ್ ಸೊಸೆ ಅಡಿಗೆ ರುಚಿ ನೋಡ್ಬಿಡೋಣ. ನಡೀರಿ ತಿನ್ನೋಣ. ನಡೀರಿ. ಕೆಲ್ಸಕ್ಕೆ ಹೋಗೋ ತಿಮ್ಮ ಅಂದ್ರೆ ಊಟ ಬೇಕು ಅಮ್ಮ ಅನ್ನೋ ಗಾದೆನ ಕೇಳಿದಿರಲ್ವಾ ನೀವೆಲ್ಲ? ಇಲ್ಲ ಅಜ್ಜಿ, ಅಷ್ಟಕ್ಕೂ ಆ ಗಾದೆ ಇದೆ ಅಂತಾನೆ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಯಾವಾಗ್ಲೋ ಸರಿಯಾಗೋಗ್ತಿದ್ರಿ ನೀವೆಲ್ಲ. ಆಹಾ, ತುಪ್ಪ ಅಂತೂ ಘಮ ಅಂತ ಇದೆ. ಇರಿ ಅಜ್ಜಿ, ನಾನ್ ಬಡಿಸ್ತೀನಿ. ಬಡಿಸೋದಲ್ಲ, ಎಲ್ರೂ ಸೇರಿ ಒಟ್ಟಿಗೆ ತಿನ್ಬೇಕು. ಹೋಗಿ ನಿನ್ ಗಂಡನ ಪಕ್ಕ ಕೂತ್ಕೋ. ಏನೇ ಚಿನ್ನಮ್ಮ, ನೋಟದಿಂದಾನೇ ಅವಳನ್ನ ಭಯ ಪಡಿಸ್ತಾ ಇದ್ಯಾ? ಇದನ್ನೇ ಬೇಡ ಅಂತ ಹೇಳಿರೋದು. ನಾನೇನೋ ನಾರ್ಮಲ್ ಆಗಿ ನೋಡ್ತಿದ್ದೀನಷ್ಟೇ, ನೀವೇನತ್ತೆ ಹೀಗೆ? ನಾನು ಹೇಳ್ತಿದ್ದೀನಿ ತಾನೆ, ಹೋಗೋ. ಅಜ್ಜಿ, ಬ್ರಹ್ಮಾಂಡ, ಅದ್ಭುತ, ಅಮೃತ. ಇಂಥ ರುಚಿ ಆ ಡಬ್ಬ ಪ್ಯಾಕೆಟ್ಗಳಿಂದ ಬರುತ್ತಾ? ಏನ್ ಚಿನ್ನಮ್ಮ, ಏನಂತ್ಯ? ನೀವೇ ಹೇಳಿದ್ರಲ್ಲ, ಇನ್ ನಾನ್ ಯಾಕೆ? ತುಂಬಾ ದಿನಗಳಾದ್ಮೇಲೆ ಇಂಥ ರುಚಿನ ತೋರಿಸಿದಕ್ಕೆ ತಗೋ, ಈ ಬಳೆನ್ ತಗೋ. ನಂಗ್ಯಾಕಜ್ಜಿ? ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಬೇಡ ಅನ್ಬೇಡ. ಭಾಷಿಣಿ,
ತಗೋ. ಈ ಕೊಡಜ್ಜಿ. ಅನ್ನದಾತ ಸುಖಿ ಭವ. ಲೋ ರಾಹುಲ್, ಏನೋ ಹಾಗ್ ನೋಡ್ತಾ ಇದ್ಯಾ? ಆ ಬಳೆನ ನಿನ್ ಹೆಂಡತಿ ಕೈಗೆ ಹಾಕು. ಅದೇ ಕೈಯಿಂದ ಒಂದು ಪೀಸ್ ಇಡ್ಲಿನ ತಿನ್ಸೋ. ಅದೆಲ್ಲ ಯಾಕೆ ಬಿಡಿ ಅಜ್ಜಿ. ನಾನು ಹೇಳಿದ್ರೆ ಮಾಡ್ದೇನೆ ಯಾಕೆ ಅಂತ ಕೇಳ್ತಿದ್ಯಾ? ಏನ್ ಚಿನ್ನಮ್ಮ ಇದು? ಸ್ವಲ್ಪ ಕೂಡ ಮರ್ಯಾದನೆ ಇಲ್ದಿರೋ ಹಾಗಾಗಿದೆ ನಿನ್ನ ಮಗನಿಗೆ. ಅವನು ಹೇಳ್ತಿರೋದು ಕೂಡ ನಿಜನೇ ಅಲ್ವಾ? ಏನೋ ಹೊಸ ಜೋಡಿಗಳ ತರ ತಿನ್ನಿಸೋದು ಅಂದ್ರೆ ಒಂಥರ ಅಲ್ವಾ? ಪ್ರೀತಿ ಹೊಸ ಜೋಡಿಗಳ ಮಧ್ಯನೇ ಇರುತ್ತಾ? ಏನೋ ನನ್ನ ಸಂತೋಷಕ್ಕೋಸ್ಕರ ಇಡ್ಲಿ ತಿನ್ಸು ಅಂದ್ರೆ ಮುತ್ತು ಕೊಡ್ಬೇಕು ಅನ್ನೋ ಹಾಗೆ ಅವನು, ಮಾಡದೇ ಇರೋ ಕೆಲಸ ಅನ್ನೋ ಹಾಗೆ ನೀನು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅವಳು ತಿನ್ಸು ರಾಹುಲ್. ಸರಿ ಅಜ್ಜಿ. ಶುರು ಮಾಡು, ತಡ ಆಗ್ತಾ ಇದೆ. ತಿನ್ಸಮ್ಮ. ಯಾಕಪ್ಪ ಕಣ್ಣಲ್ಲಿ ನೀರು? ಏನಾಯ್ತು? ಮನ್ಸಲ್ಲಿರೋ ಪ್ರೀತಿಗೆ ಮಾತು ಕಡಿಮೆ ಆದಾಗ ಹೀಗೆ ಕಣ್ಣೀರಾಗಿ ಬರುತ್ತಂತೆ. ಹಾಗಂತ ಯಾರು ಹೇಳಿದ್ರು? ಎಲ್ಲೋ ಓದಿದ್ದೆ ಬಿಡು. ಪವಿತ್ರವಾದ ಪ್ರೀತಿ ಒಂದು ಮಾಡಿರೋ ಸಂಬಂಧ ಕಣೋ ನಿಂದು. ದೂರ ಮಾಡೋಕೆ ನಿಮ್ಮ ಅಮ್ಮನಿಂದ ಅಲ್ಲ, ಆ ದೇವರಿಂದ ಕೂಡ ಸಾಧ್ಯ ಇಲ್ಲ. ಹಾ, ಯಾರಾದ್ರೂ ಹೋಗಿ ಆ ಚಟ್ನಿ ತಂದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ನೀನ್ ಎದ್ದು ಹೋಗೋದಿಲ್ವಾ? ಹಾ, ಅಂದ್ರೆ ದೂರದಲ್ಲಿದೆ ಅಲ್ವಾ.
ಸೋಮಾರಿತನ ತುಂಬಾ ಜಾಸ್ತಿ ಆಗಿದೆ ಅಂತ ಆಯ್ತು. ಪದ್ದು, ನಿಮ್ಮ ಅತ್ತೆ ರುಬ್ದೇ ಇರೋ ಹಿಟ್ಟಿದೆ ಅಲ್ವಾ, ಅದನ್ನ ಇವ್ರಿಬ್ರ ಹತ್ರನೂ ರುಬ್ಸು. ಹಾ ವಾಟ್? ಹಿಟ್ ರುಬ್ಬೋದಾ? ನಾವ? ನೋವೆ. ಆಗಲ್ಲ ಗೀಗಲ್ಲ ಅಂದ್ರೆ ಕಿವಿ ಕಿತ್ತಾಕ್ಬಿಡ್ತೀನಿ. 1 ಗಂಟೆಲಿ ಹಿಟ್ಟಿನ ಪೂರ್ತಿ ರುಬ್ಲಿಲ್ಲ ಅಂದ್ರೆ ನಾನಿರೋ ಅಷ್ಟು ದಿನ ನಿಮ್ಮಿಬ್ಬರಿಗೂ ಉಪವಾಸನೆ ಗತಿ. ಹೋಗೆ. ಏನ್ ಹಂಗ್ ನೋಡ್ತಿದ್ದೀರಾ? ಬನ್ನಿ. ನೀವ್ ತಿನ್ನಿ. ಪದ್ದು 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 ತಂಗಿ, ಆ ಭಾಷಿಣಿಗೆ ಅಭ್ಯಾಸ ಇರೋದಕ್ಕೆ ಆ ಕಲ್ನ ಚೆನ್ನಾಗಿ ತಿರುಗಿಸಿದ್ಲು. ನನ್ಗೇನು ಬರಲ್ಲ, ನನ್ನ ಬಿಟ್ಬಿಡಮ್ಮ. ಏನಕ್ಕ ಸಮಯ ಬಂದ ತಕ್ಷಣ ರಾಜಕೀಯದವ್ರಂಗೆ ಬಣ್ಣ ಬದಲಾಯಿಸ್ತೀಯ ನೀನು? ನಾನು ನೀನು ಒಂದೇ ಊರು, ಸ್ವಲ್ಪ ಹೊಂದಾಣಿಕೆ ಇರ್ಬೇಕಲ್ಲ. ಈ ಮಾತ್ನ ಅಜ್ಜಿ ತವೇಳು ಎಲ್ಲ ಹೊಂದಾಣಿಕೆ ಮಾಡ್ಬಿಡ್ತಾಳೆ. ವನಜಕ್ಕ, ಇವಳನ್ ಕೇಳೋದು ವೇಸ್ಟ್. ಇವ್ರ ಅಜ್ಜಿ ನೋಡ್ಕೊಂಡು ತುಂಬಾ ಓವರ್ ಆಗಿ ಮಾಡ್ತಿದ್ದಾಳೆ. ಏನೇ ಅಮೆರಿಕ ಹುಡ್ಗಿ, ಗೋಣಿ ಚೀಲ ದಿಶಾ ಮರ್ತೋಗಿದ್ದೀನಿ ಅನ್ಕೊಂಡಿದ್ಯಾ? ಮಾತ್ ಜಾಸ್ತಿ ಆಯ್ತಾಯ್ತಾ? ಅದ್ ಹೇಗ್ ಮರ್ತೋಗ್ತಾಳೆ? ಏನೋ ಕೋಪದಲ್ಲಿ ಮಾತಾಡ್ಬಿಟ್ಲು. ಮರ್ತೋಗು ತಂಗಿ. ಪ್ರೀತಿ, ಪದ್ದು ಜೊತೆ ನಮ್ಗೆ ಯಾಕೆ ಜಗಳ? ಸ್ವಲ್ಪನೇ ಇರೋದಲ್ವಾ, ಬಾ ರುಬ್ಬಿಡೋಣ. ಇಲ್ಲಿ ನೋಡು, ಇದನ್ನ ನೀನ್ ರುಬ್ಬು, ಮಿಕ್ಕಿದ್ ನಾನ್ ರುಬ್ತೀನಿ. ಬೇಗ ರುಬ್ಬಿ. ಸರಿಯಾಗಿ ರುಬ್ಬಿ. ಅವತ್ ಮೂಟೆಲ್ ನೀನಿದ್ದೆ ಅಂತ ಮೊದ್ಲೇ ಗೊತ್ತಾಗಿದ್ರೆ 4 ಬಾರಿಸಿ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ. ನನ್ ಮಕ್ಕ ನೋಡ್ಕೊಂಡ್ ಏನ್ ರುಬ್ತಿದ್ಯಾ? ಕೆಳಗ್ ನೋಡ್ಕೊಂಡ್ ರುಬ್ಬು, ಇಲ್ಲ ಬೆರಳ್ ರುಬ್ಕೊಂಡ್ಬಿಟ್ಟಿಯಾ? ಯಾವಾಗ ಏನ್ ಮಾಡ್ಬೇಕು ನಮಗ್ ಗೊತ್ತು, ನೀನ್ ಹೋಗೆ. ಅಯ್ಯೋ, ನಾನ್ ನಿಮ್ಮಿಬ್ಬರನ್ನ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ. ಜಾಸ್ತಿ ಮಾತಾಡಿದ್ರೆ ಇಟ್ಟಲ್ಲೇ ಹೊಡಿತೀನಿ, ಪಚ್ಚಡಿ ಆಗೋಯ್ತೀರಾ. ನೀನ್ ಹೊಡೆದ್ರೆ ನಾನ್ ಸೈಲೆಂಟ್ ಆಗಿರ್ತೀನ? ಏನ್ ಮಾಡ್ಬಿಡ್ತ್ಯಾ? ಹಿಟ್ಟಲ್ಲಿ ಫೇಶಿಯಲ್ ಮಾಡ್ತೀನಿ. ಅಯ್ಯಯ್ಯೋ, ಸಾರಿ ವನಜಕ್ಕ, ಇವಳಿಗೆ ಹೊಡಿಯೋಕ್ ಹೋಗಿ. ಅಯ್ಯೋ, ನಾನ್ ಇಲ್ಲಿದ್ರೆ ವಂಜಕ್ಕಂಗ್ ಹೊಡಿತಿದ್ಯಲ್ಲೇ ನಿನ್ನ. ಮತ್ತೆ ನನ್ಗೆ ಹೊಡಿತ್ಯಾ ನಿನ್ನ? ವನಜಕ್ಕ, ಮುಖಕ್ಕೆ ಕೆರ್ಸ್ಕೊತಿದ್ದೀರಲ್ಲೇ. ಅಷ್ಟಕ್ಕೂ ಇದೆಲ್ಲ ನಿನ್ನಿಂದಾನೆ ಕಡೆ. ನಿನ್ನ ಅಜ್ಜಿ
ನಿನ್ ಹಿಟ್ಟಲ್ಲಿ ಉಪ್ಪು ಕಮ್ಮಿ ಇದೆ. ಹೌದಾ? ತಿನ್ನಿ, ಇವಾಗ ಸರಿ ಹೋಯ್ತಾ?